ಇವತ್ತಿಂದ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳ ಲೈಫ್ ಜೊತೆ ಈ ಕಾಲೇಜ್ಗಳು ಆಟ ಆಡಕತ್ತಾವ. ಯಾವ ರೀತಿ ಆಟ ಆಡಕತ್ತಾವ ಅಂತಂದರೆ, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳ ಜೀವನ ಅಲ್ಲ, ಒಂದೊಂದು ಇಯರ್ಗಳನ್ನ ಹಾಳು ಮಾಡಿ ಬ್ಯಾಕ್ಲಾಗ್ ಉಳಿಸಿದಾರ. ಯಾವ ಸಬ್ಜೆಕ್ಟ್ ಅದು? ನಿಮಗೇನು ಗೊತ್ತಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತು, ಎಲ್ಲ ಫ್ಯಾಕಲ್ಟಿಗಳಿಗೂ ಗೊತ್ತು, ಎಲ್ಲ ಯೂನಿವರ್ಸಿಟಿಗಳಿಗೂ ಗೊತ್ತು. ಆಮೇಲೆ ಇನ್ನೊಂದು ಗೊತ್ತಾ, ಈ ಸಬ್ಜೆಕ್ಟಿಗೆ ರಿವ್ಯಾಲ್ಯೂಯೇಷನ್ ಅನ್ನುವಂಥದ್ದೇ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ? ರೀಸನ್ ಬೇಕಲ್ಲ, ಸುಮ್ಮನೆ ಇಲ್ಲ. ಇನ್ನೊಂದು, ಎಷ್ಟೋ ವಿದ್ಯಾರ್ಥಿಗಳು ಜೀವನ ಜೊತೆ ಆಟ ಕಾಲೇಜ್ನಾಗ ಯಾವ ರೀತಿ ಆಡ್ತಾರೆ ಅಂತಂದರೆ, ಪರ್ಸ್ನಲಿ ನಾನು ಕಂಡಂಥ ಸಿಚುವೇಶನ್ ಏನಂತಂದರೆ, ಕಾಲೇಜಿಂದ ಹೊರಗಡೆ ಆದ ಇನ್ಸಿಡೆಂಟ್ಗಳು, ಒಂದು ಫ್ಯಾಕಲ್ಟಿ ಜೊತೆ ಸ್ಟೂಡೆಂಟ್ಸ್ದು ಹೊರಗಡೆ ಆದಂಥ ಇನ್ಸಿಡೆಂಟ್ಗಳನ್ನ ತೊಗೊಂಡು ಬಂದು ಅವನ್ನ ಫೇಲ್ ಮಾಡುವಂಥ ಎಷ್ಟೋ ಜನ ಫ್ಯಾಕಲ್ಟಿಗಳು ಇದ್ದಾರೆ ನಮ್ಮ ಕರ್ನಾಟಕದೊಳಗೆ. ಇಂಥ ಒಂದು ಉದ್ದೇಶದಿಂದ ಏನೂ ಇಲ್ಲ ಅಂದರೆ 20-25% ಸ್ಟೂಡೆಂಟ್ಸ್ಗಳನ್ನು ಕಾಲೇಜ್ಗಳು ಫೇಲ್ ಮಾಡ್ತಾವೆ, ಫ್ಯಾಕಲ್ಟಿಗಳು ಫೇಲ್ ಮಾಡ್ತಾರೆ. ಯಾಕೆ? ರೀಸನ್ ಏನಪ್ಪ ಅಂದರೆ, ರಿವ್ಯಾಲ್ಯೂಯೇಷನ್ ಆಪ್ಷನ್ನೇ ಇಲ್ಲ. ಆ ಸ್ಟೂಡೆಂಟ್ಸು ಅವ್ರಿಗೆ ವಾಪಸ್ ಕ್ವಶನ್ ಮಾಡಲಿಕ್ಕೆ ಆಪ್ಷನ್ನೇ ಕೊಟ್ಟಿಲ್ಲ ಅವನಿಗೆ. ಇದನ್ನು ನಾನು ಹೇಳಲಿಕ್ಕೆ ಹೆಂಗಂತಂದರೆ, ಒಂದು 2-3 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಎಷ್ಟಾಗುತ್ತೋ ಅಷ್ಟು ವಿದ್ಯಾರ್ಥಿಗಳಿಗೆ ಮುಟ್ಸ್ತಾ ಇದ್ದೀನಿ. ಬಟ್ ವಿದ್ಯಾರ್ಥಿಗಳು ನೀವು ಒಕ್ಕೂಟ ಆಗ್ತಾಯಿಲ್ಲ. ಎಲ್ಲರೂ ಒಂದುಗೂಡ್ರಿ, ಈ ವಿಷಯವಾಗಿ ಮಾತಾಡೋಣ. ಯೂನಿವರ್ಸಿಟಿ, ಕಾಲೇಜು, ಫ್ಯಾಕಲ್ಟಿ, ಸ್ಟೂಡೆಂಟ್ಸು ಇವೆಲ್ಲದರ ಮಧ್ಯೆ ಏನಪ್ಪ, ಕ್ಯಾಡ್ ಸಬ್ಜೆಕ್ಟಿಗೆ ಯಾಕೆ ರಿವ್ಯಾಲ್ಯೂಯೇಷನ್ ಅನ್ನೋದು ಇಲ್ಲ? ರೀಸನ್ ಕೊಡಿ. ಹಂಗೆ ನಿಮಗೆ ಅಷ್ಟೊಂದು ಇತ್ತ, ಆ ಸಬ್ಜೆಕ್ಟನ್ನೇ ತೆಗೆದು ಹೋಗೋದು ಬಿಡ್ರಿ. ಇಲ್ಲ, ರಿವ್ಯಾಲ್ಯೂಯೇಷನ್ ಕೊಡಿ. ರಿವ್ಯಾಲ್ಯೂಯೇಷನ್ ಇಲ್ಲ ಇರೋಂಥ ಇದು ಯಾವುದು ರೀ? ಅದೇ ಏನಾಗುತ್ತೆ ಹೆಂಗೆ ಗೊತ್ತಾ, ಏನು ನಿಮ್ಮ ಕ್ಯಾಡ್ದು ಇವ್ಯಾಲ್ಯೂಟರ್ ಇರ್ತಾನಲ್ಲ, ಅವನೇ ಬ್ರಹ್ಮ ಇದ್ದಂಗೆ ನಿಮ್ಗೆ. ಅವ ನಿನ್ನ ಹಣಿ ಮ್ಯಾಗ ಫೇಲ್ ಅಂತ ಬರ್ದ್ರೆ ನೀವು ಫೇಲ್, ಪಾಸ್ ಅಂತ ಬರ್ದ್ರೆ ನೀವು ಪಾಸ್. ಎಲ್ಲ ಎಜುಕೇಷನ್ ಸಿಸ್ಟಮ್ ಇದೆ, ಕ್ಯಾಮ್ರಾ ಇದಾವ, ಎಲ್ಲ ಓದ್ದವ್ರದಾರ, ಕಂಪ್ಯೂಟರ್ ಐತೆ, ಸಿಸ್ಟಮ್ ಐತೆ, ಮಾರ್ಕ್ ಶೀಟ್ ಐತೆ, ಅದನ್ನು ಜೆರಾಕ್ಸ್ ತೆಗಿಯೋಕೈತೆ, ಎಲ್ಲ ರೀತಿ ಸಿಸ್ಟಮ್ ಇಟ್ಕೊಂಡು ರಿವ್ಯಾಲ್ಯೂಯೇಷನ್ ಕೊಡೋಂಗಿಲ್ಲ ಅಂತಂದರೆ, ಯೂನಿವರ್ಸಿಟಿಗಳು ನೀವೇನು ಮಾಡ್ತಾಯಿದ್ದೀರಾ? ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡಕತ್ತೀರಿ. ಆಟ ಯಾವ ರೀತಿ ಆಡಕತ್ತೀರಿ ಅಂತಂದರೆ, ಆ ಒಂದು ಸಬ್ಜೆಕ್ಟಿಂದ ಒಂದು ಹುಡುಗಂದು ಇಯರ್ ಬ್ಯಾಕ್ ಅನ್ನೋದು ನನ್ನ ಮನಸ್ಸಿಗೆ ಎಷ್ಟು ಚುಚ್ಚು ಗೊತ್ತಾ? ನಾವು 4-5 ಜನ ಫ್ರೆಂಡ್ಸು ಇದೇ ರೀತಿ ಇಯರ್ ಬ್ಯಾಕ್ ಆದವ್ರೆ. ಯಾಕಂತಂದ್ರೆ ಒಬ್ಬ ಫ್ಯಾಕಲ್ಟಿಯಿಂದ ಅನುಭವಿಸಿದ್ವಿ 3 ವರ್ಷ. ಸೊ ಇದು ಎಷ್ಟೋ ಜನ ವಿದ್ಯಾರ್ಥಿಗಳು ನಾನು ಅನುಭವಿಸಿದ್ದೆ ಅಲ್ಲ ಬಿಡಿ, ನಾನು ಮುಗಿದೋಯ್ತು ಕತೆ. ಸೊ ಈಗ ನಿಮ್ಮ ಲೈಫಲ್ಲಿ ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ್ರಿ, ಒಗ್ಗಟ್ಟಾಗಿ ಒಂದು ಕ್ವಶನ್ ಮಾಡಿರಿ, ಏನು ಕ್ಯಾಡ್ಗೆ ರಿವ್ಯಾಲ್ಯೂಯೇಷನ್ ಯಾಕಿಲ್ಲ? ರಿವ್ಯಾಲ್ಯೂಯೇಷನ್ ಇಲ್ಲ ಅಂತಂದರೆ ಆ ಸಬ್ಜೆಕ್ಟೇ ನಮ್ಗೆ ಬೇಡ. ಇದಕ್ಕೊಂದು ಆಂದೋಲನ ಮಾಡ್ತೀನಿ ಅಂತ ಹೇಳಿದ್ರು ನಾನು ಆಂದೋಲನ ಮಾಡೋಕ್ಕೆ ತಯಾರಿದ್ದೀನಿ. ನಿಮ್ಗೆ ಆ ರೀತಿ ಯಾವುದೇ ಸಪೋರ್ಟ್ ಬೇಕಿದ್ದಲ್ಲಿ ನಾವು ಬರ್ತೀವಿ. ನಿಮ್ದು ಏನೇ ಉದ್ದೇಶಗಳಿತ್ತಂದ್ರೂ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ನನ್ನ ಜೊತೆ ಸಾವಿರಾರು ಜನ ಗೆಳೆಯರು, ಫ್ರೆಂಡ್ಸು, ಈವನ್ ಫ್ಯಾಕಲ್ಟಿ ಸಹಿತ ಇದಕ್ಕೆ ರೆಡಿ ಇದ್ದಾರೆ. ಯಾಕಂತಾರೆ ರಿವ್ಯಾಲ್ಯೂಯೇಷನ್ ಕೊಡಬೇಕು ಮಕ್ಕಳಿಗೆ ಅಂತ. ಒಂದಿಷ್ಟು ಜನ ಫ್ಯಾಕಲ್ಟಿಗಳ ಕಣ್ಣು ಎದುರಿಗೆ ಆಗಿದಾವೆ. ಅವ್ನು ಬರೆದಿದ್ದಾನೆ ಅಂತ ಅವ್ನಿಗೆ ಗೊತ್ತಿದ್ದು ಇನ್ನೊಬ್ಬನ ಕೈಯಲ್ಲಿ ಈ ಒಂದು ಹುಡುಗನ ಮಾರ್ಕ್ಶೀಟ್ ಹೋದಾಗ ಫೇಲ್ ಮಾಡ್ತಾರೆ. ಸೊ ಎಲ್ಲರೂ ಒಗ್ಗಟ್ಟಾಗ್ರಿ. ಈ ವಿಷಯವನ್ನು, ಈ ವಿಡಿಯೋವನ್ನು ಆದಷ್ಟು ಯೂನಿವರ್ಸಿಟಿಗೆ, ಚಾನ್ಸ್ಲರ್ವರೆಗೂ ತಲುಪಿಸ್ರಿ. ಅವಾಗಾದರೂ ಅವ್ರ ಕಣ್ಣು ಸ್ವಲ್ಪ ತೆಗಿಲಿ. ಇಷ್ಟೇ ಹೇಳ್ತಾ ಇದ್ದೀನಿ ಗೆಳೆಯರೇ, ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ.